ಗಣೇಶವಾಲಯ ಮಹತೋಬಾರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ನೂತನ ಗರ್ಭಗುಡಿ ಹಾಗೂ ತೀರ್ಥ ಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಸೋದೆ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಶಿಲಾನ್ಯಾಸ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ತಂತ್ರಿಗಳಾದ ಬ್ರಹ್ಮಶ್ರೀ ನೀಲೇಶ್ವರ, ಉಚ್ಚಿರತ್ತಾಯ ಪದ್ಮನಾಭ ತಂತ್ರಿಗಳು, ವಾಸ್ತುತಜ್ಞರು ಶ್ರೀ ಕೃಷ್ಣರಾಜ ತಂತ್ರಿಗಳು, ಕೆಕೆ ಶೆಟ್ಟಿ, ಅಹಲ್ಯನಗರ ಎಂಎಚ್ ರಾಘವೇಂದ್ರ ಎ, ರಘುನಾಥ್ ಸೋಮಯ್ಯಜಿ, ಕೇಶವ ಭಟ್ಟಮುಳಿಯ ಸೇರಿದಂತೆ ದೇವಸ್ಥಾನದ ಅರ್ಚಕ ವೃಂದ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.
ನೆಚ್ಚಿನ ಜೀವನೋದ್ಧಾರ ಬ್ರಹ್ಮದೋಷೋತ್ಸವ ಮಕ್ಕಳು ಬಂಧನೆಚ್ಚಿನ ಹಣ್ಣನ್ನು ತಂದು ಬಾರಿಯಾದರೂ ಸಮಯಪೂರ್ವಕ ಭೋಗದ ಬಲಪೂರ್ವಕ ಭಕ್ತರನ್ನ ಆಶಯ ಸ್ವಾಮಿಗೆ ತೊಂದರೆಯಾಗಿ ಶ್ರೀರಾಮಯ್ಯ ನೆಚ್ಚಿನ ದೇವಸ್ಥಾನ ಕಟ್ಟಲು ಭೋಗದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಪಂಚಮಿ ಜೀರ್ಣೋದ್ಧಾರ ಸಮಿತಿ ಪಂಚಮಿ ದೇವಸ್ಥಾನದ ಭಕ್ತರ ಆಶ್ರಯದೊಂದಿಗೆ ಸಾಹಿತ್ಯವನ್ನು ಸಂಪೂರ್ಣವಾದ ಜೀರ್ಣೋದ್ಧಾರ ಮಂತ್ರಗಳು ಬೆಂಬಲಿಸುವ ಉದ್ದೇಶದಲ್ಲಿ ಒಂದು ದೇವರನ್ನು ಈ ಓಮೆ
ఎదురుపోయి ప్రభో సేవకా
ಅವಕಾಶ ಉಂಟು स्मरामि वसिष्ठवामदेवादि वन्दितमाम गणपतिं ಆಂಡ ನಮ್ಮ ಬಾಲವಯಾದ ಮಠದಲ್ಲಿ ತೂನಾಗ ಒಂದು 400-500 ಕಾರ್ಯಕರ್ತರು ಸ್ವಲ್ಪ ಉಲ್ಲಾಸಡು ಉರುಸುಡು ಪಾರಿ ನೆಟ್ಟು ಬರ್ತಾರೆ 5 ತೂನಾಗ ಇರತ್ತಾಜಿ ಬಚ್ಚಿ 5 ತಾರೀಖೆ ಮಾಡ್ಬಿಟ್ಟು ಸಂಚಾರ ಬಂದಾಗ 6 ಗಂಟೆಗೆ ಆಲ್ಮುಷದಾರ ಮಲ್ಪ ಕರಂದೇರು ಅಂದ್ರೆ ಈ ಸುದಿನ ಬೈಲಿಂದ ಐಕಿ ಬಸ್ ಕಮ್ಮಿ ಆಗ್ತದೆ ದೇವರಿಗೆ ದಯಪಂಡ ಈ ಬಸ್ ಇದೆಲ್ಲ ತುಂಬ ಬಸ್ ಕಮ್ಮಿ ಇದ್ರೆ ನಲ್ಲ ನಿಮಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂದ್ರೆ ಒಂದು ಚೂರು ಅವ್ಯವಸ್ಥೆ ಆದಿಪ್ಪು ಐಕೆ ನಿಕ್ಲಿಕ್ಕೆ ಕ್ಷಮೆ ಕೊಲೆ ಇಜಿಲ್ಲ ನನ್ನ ಈಗ ದಾರ ಭಾಗ್ಯ ಪಂಡ ಆಗಸ್ಟ್ 26 ನಮ್ಮ ಶಿಲಾನ್ಯಾಸ ಮಾಡೋಣ ಅಂತ ನಮ್ಮ ಮಲ್ಲ ಬೆಂಗಳೂರು ಸೌರ ಮಠದ ಸ್ವಾಮೀಜಿಗಳಿಗೆ ಅವಕಾಶ ಸಿಗುತ್ತದೆ ಈ ಕೊಂಡು ಈ ರೀತಿ ಕೈ ಕಲಪಾಗತ್ತೆ ಅವರಿಗೆ ಭಾರಿ போயிட்டா அப்ப வந்து எங்களை ஆத்மீய கொஞ்சம் இன்னொரு பார்த்தீங்க இருந்தா வாங்க ಖುಷಿಯ ಬರ್ತಾನೆ ಏನಾದ್ರೆ ನನ್ನ ಬರ್ಕ ನನ್ನ ಬರ್ಕ ಈಗ ಅಟ್ರಾಕ್ಷನ್ ಉಂಟು ನನ್ನ ಬರ್ಕ ಅಂತ ಈಗ ಸೋಲಿಗೆ ಬರ್ಕ ನಡೆಗೆ ಎಂಗ್ಲಿ ಒಂದು ಅವಕಾಶ ಇದೆ ನಮ್ಮ ಪೋದು ಬರ್ಕ ಬಾರಿ ಒಂದು ಪ್ರೀತಿಯ ಸ್ವಾಮಿ ಎಂಗ್ಲೆ ಅಂದ್ರೆ ಈರದೆ ಎಂಗಲ್ಲ ಜನಕುಲ ಪರವಾದ ಶ್ರೀ ಲಕ್ಷ್ಮೀ ಪರವಾದ ಆರ್ಥಿಕವಾದ ಸ್ವಾಗತ ಇವರನ್ನ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಂಚೆನೆ ಈ ದೇವನೇನು ಕೋಟಿದ ಮುಟ್ಟ 17 ಕೋಟಿ ಎಸ್ಟಿಮೇಟ್ ಮಾಡ್ತಿದ್ದ ನನ್ನ ಆಯ್ತಾ ಎಸ್ಟಿಮೇಟ್ ಫೈನಲ್ ಆಗ್ತೈತಿ ಅಂಚ 17 ಸಾಧಾರಣ 17 ಕೋಟಿ ಮುಟ್ಟ ಬೋಡವು ಎಂಕಲ ನಿರೀಕ್ಷೆ ಒಂಜಿ 18 ತಿಂಗಳಲ್ಲಿ ಬಲ್ಪುಗಾನುಂಡು
ಪೂರ ಕಲ್ಲದ ಕೆಲಸ 70% ಅವನ್ ಬರ್ತೇನೆ. ನಾನು ಮರದ ಕೆಲಸ ಒಂಚೂರು ಟೈಮ್ ತಗೋದು. ಅಣ್ಣ ಮರದ ಕೆಲಸ ಎಲ್ಲ ದುಂಪು ಒಂದಿಲ್ಲ ಅವಳ ಸರಿಗಟ್ಟ ಆನಂದ ನಮ್ಮ ದೇವಸ್ಥಾನ 12 ತಿಂಗಳು ಆಯಲ್ಲ ಯಾವ ನಿರೀಕ್ಷೆ ನಮ್ಮ ಅಣ್ಣ 19 ತಿಂಗಳು ಮಲ್ಪಲೇಕ ನಂಗೆ ದೇವರ ಆಶೀರ್ವಾದ ಮಲ್ಪೇರಿ ಆ ಅನುಗ್ರಹ ಇತ್ತಿಲ್ಲ ಸ್ವಾಮಿಲ ಹಿರಿಯಾಗಿ ಆಶೀರ್ವಾದ ಇತ್ತಿಲ್ಲ ಅವು ಆಯ್ನಾತ್ ಬೇಕಾ ಒಂದು ನಮ್ಮ ಎನ್ನಂಜಿ ಆಸೆ ಅಂಜೇನೆ ನನಗೆ ಸ್ವಾಮಿ ಲೆಕ್ಕ ಮಾಡಿಲ್ಲ ಅದಾರೆ ಆದ್ರೆ ಆಲೇಜಿ ನಮ್ಮ ಫೋನ್ ಮಾಡ್ತಿಲ್ಲ ಸರಿ ಇರ್ತಾರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಜೋರ ಮಾಡೋಣ ಇರ್ತಾರೆ ಬರ್ಕೊಡಿ ಯಾ ಬರ್ಪೂಜೆ ನಾನು ಏಪಲ್ಲ ಅಲ್ಲಿ ಬಾರಿ ಪ್ರೀತಿಯ ಸ್ವಾಮೀಜಿ ಆರ್ಲೈ ಕೈಗೊಂಡಿದ್ದೇವೆ ಆರೆಲ್ಲ ಹಾರ್ದಿಕವಾದ ಸ್ವಾಗತ ಅಂತಂದು ಅಂಚೆನೆ ನಮ್ಮರೆ ನಮ್ಮ ಬೆನ್ನೇರು 1800 ವರ್ಷದ ದುಂಬುದ ಒಂಜಿ ದೇವಸ್ಥಾನ ದೆತ್ತದು ಆ ನರಸಿಂಹ ದೇವರನ್ನು ಬಾಲಾಲಯ ಮಾಡ್ಕೊಂಡು ಬಂಡ ಆತದಾದ ಸುಲಭದ ಕೆಲಸ ಅವು ಬಾರಿ ಕಷ್ಟದ ಕೆಲಸ ಬಾರಿ ಭಂಗದ ಕೆಲಸ ಅಂಚಾದು ಭಕ್ತಿ ರೆಂಗ್ಲ ಪದ್ಮನಾಭ ಶರ್ಮೇರು ಜ್ಯೋತಿಷ ಪಂಡ್ಲೆಕ್ಕ ಬೇರೆ ತಂತಿರಿದಾರು ಆರು ಪೂರ ಕ್ರಮಟ್ಲ ಐದು ಬಾಲಾಲಯ ಮಾಡ್ತೀವಿ ಆಣ ಒಂಜಿ ವಿಷಯ ಇದ್ರೆ ಮಂಡ ಮಸ್ತ್ ಚರ್ಚೆ ಬಾಲಾಲಯ ಮಾಡ್ಕೊಂಡ ಬಗ್ಗೆ ಆಂಡ ಲಾಸ್ಟ್ಗಲ ಎಂಗ್ಲ ತಂದೆ ಇಲ್ಲ ಕರೆಕ್ಟ್ ಮಲ್ತಿದೆ ಪಂಡ ಚರ್ಚೆ ಮಾಡಿ ಅಂಚಿನ ಎಂಚ ಮಲ್ಪುಣೆ ದಾದ ಮಲ್ಪುಣೆ ಬಾಲಾಲಯ ಮಲ್ಪೊಲೆ ಬಲ್ಲೆ ಆಂಡ ಒಂಜಿ ಧೈರ್ಯಡು ಒಂಜಿ ಎಂಗ್ಲ ದೇವರಿಗೆ ಬಾಲಾಲಯ ಮಲ್ತಿದ್ದು ಇನ್ನು ಪುನರ್ನಿರ್ಮಾಣ ಮಲ್ಪೇರ ಇದು ಐಟ ಚೂರು ಕಟ್ಟದ ಬಂಗ್ಲ ಆಯ್ತು ಪುನರ್ನಿರ್ಮಾಣ ಮಲ್ಪೇರ ಒಂಜಿ ಅವಕಾಶ ಮಂತು ಕೊರ್ನಾರು ನಮ್ಮ ವೀರೇಶ್ವರ ತಂತಿಲ್ಲ ಪಂಪುಣ ಈ ಮಂತ್ರ ಕೆಲಸದ ಬಗ್ಗೆ ಪಂಪೇನೆ ದಾದ ಪಂಪುಜೆ ಉಗರದಲ್ಲೇ ಪಂಪುಜೆ ಅದು ಸಮಸ್ಯೆ ಮಾತಾಡ ಇತ್ತಿನವೆ ಸುರುಡು ಸುಮಾರು ಸಮಸ್ಯೆ ಇರ್ತದೆ ಅಂತಿಲ್ಲ ಆಡ ಇನಿ ಆ ಸಮಸ್ಯೆ ಪೂರ ಎಲ್ಲೆಲ್ಲಿ ಕಿರಿಕಿರಿ ಪೂರ ಕಮ್ಮಿ ಆದ್ರೆ ಇನಿ ಮಾತಿಲ್ಲ ಒಂಜೆ ಅಪ್ಪೆ ಜೋಗಲೆಕ್ಕ ಒಂಜೆ ಇಲ್ಲದ ಲೆಕ್ಕ ಈ ನಮ್ಮ ದೇವಸ್ಥಾನಕ್ಕೆ ರೀತಿ ಜನಸಂಖ್ಯೆ ಸೇರಿದರೆ ಬಂದ ಅವು ಒಂದು ವಿಶೇಷ ದೇವರ ಅನುಗ್ರಹ ದೇವನಿಗೆ ಬರ್ತಲ್ಲ ಅಂಚೆ ಅದು ನೀರೇಶ್ ತಂತಿರ ನಮ್ಮ ಇಲ್ಲದಾರೆ ಎನ್ನ ಬ್ರದರ್ ಲೆಕ್ಕ ಅಂದ್ರೆ ಈರನ್ನ ಈ ಕಾರ್ಯಕ್ಕೆ ಸ್ವಾಗತ ಉಂಟು. ಇವರನ್ನ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಂಜನೆ ನಾವಂಜಿ ಕೃಷ್ಣ ತಂತ್ರಿ ಕುಡುಪು ವಾಸ್ತು ತಜ್ಞರು ಆರ್ಲ ವಾರ ಬರ್ತದೆ ಹೆಂಚಿನ ಬೋರ್ಡ್ ಡಿಸೈನ್ ಮತ್ತು ಕೊಡ್ತು ವಾರ ಬರ್ತದೆ ನಂಗೆ ಸಲಹೆ ಕೊಡ್ತೇವೆ ಡ್ರಾಯಿಂಗ್ ಕೊಡ್ತೇವೆ ಆರ್ನ ಹೆಂಚಿನ ಮಾರ್ಗದರ್ಶನ ಉಂಡ ಆ ಮಾರ್ಗದರ್ಶನ ಪ್ರಕಾರನೇ ನಮ್ಮ ಈ ಆಲಯನ ಕಟ್ಟುವ ಆರ್ಲ ಬೈದೇರಿನಿ ಆರು ಚೂರು ಬಣ್ಣಾಗ ಲೇಟ್ ಅಂಡ್ ಅದೇ ಈರಗಿಲ ಹಾರ್ದಿಕವಾದ ಸ್ವಾಗತ ಬಂತು. ಇವರನ್ನ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಸತೀಶ್ ಚಂದ್ರ ಶೆಟ್ಟಿ ಇವರು ಸಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚೆನೆ ಆರಿಕಲ್ ಮನೆತನದ ಅಜಿಲೇರು ಉಳ್ಳೇರು ಅಮರ್ನಾಥ್ ಅಜಿಲೇರು ಆರೆ ಚೂರು ಬದರ ಬಂಗಾಪಣೆ ಚೂರು ಪಾಪ ನಡಪೇರ ಆಂಡಲ ಮುರಣಿ ಕರಸೇವೆ ಅನ್ನಾಗ ಆರು ಬತ್ತದು ಬಯ್ಯನ ಕುಳ್ಳುದು 10 ಗಂಟೆ ಕುಳ್ಳುದು ಪೂರ ತೂದು ಪೋತೇರು ಅಂಚೆ ಆರೆಲ್ಲ ಆರೊಂಜಿ ಮನೆತನದ ನಮ್ಮ ಹಿರಿಯ ಮನೆತನದಾರು ಆರಿಕಲ್ ಮನೆತನ ಆರೆಲ್ಲ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡ್ತಂದಿಲ್ಲ. ಇವರನ್ನ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಕುಸಪ್ಪ ಪೂಜಾರಿ ಕೊಂಕೆರಡಿ ಇವರು ಸಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕು. ಅಂಚೆನೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳ ಒಂದು ದೇವಸ್ಥಾನ ಎಟ್ಟೆ ಹೊಡೆದಾಂಡ ಐಟ್ ಅರ್ಚಕ ವೃಂದಗಳನ್ನ ಸಪೋರ್ಟ್ ಬೋರ್ಡ್ ನಂಗೆ ಅಂಚೆ ನಮ್ಮ ಪ್ರತಿಯೊಂದು ಯಾರ ಅಧ್ಯಕ್ಷ ಗೊತ್ತಾಗ ಪ್ರತಿಯೊಂದು ಕಾರ್ಯಕ್ರಮಗಳ ಹೆಣ್ಣೊಟ್ಟಿಗೆ ಸಪೋರ್ಟ್ ಆದ ಎಂಕೊಂಚು ಚೂರ್ಲ ಪಾತ್ರ ಅಂದೆ ಯಾರು ಹೆಂಚಿನ ಪಂಪೆ ಐನ್ ಸ್ಥಿರೋತ್ಸವದ ಹೆಂಚಿನ ಅವರು ಅಧ್ಯಕ್ಷರೇ ಹಾವು ಪಂಡದು ದೊಡ್ಡ ರಂಗಪೂಜೆ ಅವಾರ್ಡ್ ರಂಗಪೂಜೆ ರುದ್ರಾಭಿಷೇಕ ಅಂಚ ಕೆಲವು ಕಾರ್ಯಕ್ರಮ ಅರ್ಚಕರು ಮಲ್ತು ಕೊಡ್ತೇವೆ ಬಾಬು ಭಟ್ರು ಅಂಚೆ ದಿನೇಶ್ ಭಟ್ರೆ ನಿಕ್ಲೆ ರಜ್ಜಾಗ ಒಟ್ಟಿಗೆ ಅದನ್ನು ಈ ಕಾರ್ಯಕ್ರಮ ಸ್ವಾಗತ ಉಂಟು. ಇವರಿಗೆ ನಮ್ಮ
ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿರುವಂತಹ ಉತ್ತಮ್ ಕುಮಾರ್ ಶೆಟ್ಟಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದಿನೇಶ್ ಭಟ್ ಇವರನ್ನ, ಹಾಗೆಯೇ ಇನ್ನೋರ್ವರನ್ನ ಸಂಜೀವ ಪೂಜಾರಿ ದಾಸಕೋಡಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀಯುತ ಇನ್ನೋರ್ವ ಅರ್ಚಕರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಂಜೇನೆ ಒಂಚೂರು ವೇದಿಕೆ ಎಲ್ಲಿ ಅದೊಂದು ಒಂದು ಬರ್ಸ ಬರ್ತಾರೆ ಅದಕ್ಕೆಲ್ಲ ವೇದಿಕೆ ಮಾಡ್ಕೊಂಡಿದ್ದೇನೆ ಅವನೆಲ್ಲ ತಕ್ಕ ಮಟ್ಟಿಗೆ ಒಂದು ಎಲ್ಲಿಯ ವೇದಿಕೆ ಲೆಕ್ಕ ಮಾಡ್ತದ ಸಮೀಶ್ವರ್ಗೆ ಅಷ್ಟೇ ಕುಳ್ಳೇರ ಬಂಗ ಅಂಡ ನನ್ನ ಎನ್ನ ರಡ್ಡೆ ಅಣ್ಣನ ಕಲುಳ್ಳೆ ಒಂಜಿ ಮಲ್ಲ ಅಣ್ಣೆ ಒಂಜಿ ಎಲ್ಲಿ ಅಡ್ಡಿ ಒಂಜಿ KD ಶೆಟ್ಟಿ ಒಂಜಿ KK ಶೆಟ್ಟಿ. KD ಶೆಟ್ಟಿ ನಮ್ಮ ನಡುಮುಗೇರಿ ಗೊತ್ತಿದ್ದಾರೆ, ಬಾಂಬೆ ಉದ್ಯಮ ಅದಿಲ್ಲೇರು, ಭವಾನಿ ಶಿಪ್ಪಿಂಗ್ ಬಂಡದು ಅಂಚೆನೆ KK ಶೆಟ್ಟಿ ಅಹಮದ್ ನಗರ ಅಂಡ ಹಾಲ್ಯ ನಗರ ರೀತ್ಯ ಐಟ್ ಬಿಸ್ನೆಸ್ ಅಲ್ಪಲ್ಲಿ ಹೆಂಗ್ ರಡ್ಡು ಜನ ಅಣ್ಣೆ ಎತ್ತ ಲೆಕ್ಕ ಎನ್ನ ವಾ ಒಂಜಿ ಫಂಕ್ಷನ್ ಎಂಚಿನಕ್ಲ ಲೆತ್ತದ ಒಂಜಿ ಭಕ್ತದೆ ಐಟ್ ಪಾಲ್ಗೊಳ್ಬೇಕು. KD ಶೆಟ್ಟಿ ನಮ್ಮ ಬಾರಿ ಮಲ್ಲ ಜವಾಬ್ದಾರಿಗೆ ತಂದೇರು, ನಮ್ಮ ಜೀರ್ಣೋದ್ಧಾರದ ಅಧ್ಯಕ್ಷ ಅದು ಅಂಚೆ ಆರಿ ಬರ್ರೆ ಒಂಚೂರು ಬಂಗ ಬಾಂಬೆ ಡಿಪ್ಪೇರು ಪುರುಷೋತ್ತಮ್ ಈ ಪೂರ ಮಲ್ಕೊಡು ಯಾನು ದೂರ ಹೊಡೆದಿಲ್ಲ ನಿಕ್ಕೆ ದುಡ್ಡು ಎಷ್ಟು ಬೋರ್ಡ್ ಅಂತ ಕೊರಪೆ ಕೊರಪಿರಲ್ಲ ಬಾರಿ ಮಲ್ಲ ಅಮೌಂಟ್ ಡಿಕ್ಲೇರ್ ಮಾಡ್ತಿರಲ್ಲ ಮಾತ ಬಾಕಿ ದಿಗಿರಲ್ಲ ಮಂತ್ ಕೊರಪೆ ಸಾಕಾರ ಕೊರಪೆ ಅಂತೀರಿ ಹೆಂಗ ಆರು ಅಧ್ಯಕ್ಷ ಲೋಕಲ್ ಅಧ್ಯಕ್ಷ ಕೊಡ್ಲಾದ ಬಾಂಬೆ ಅಧ್ಯಕ್ಷ ಬರ್ತೀರಿ ವೇಟ್ ಬೇಕು ಸ್ವಾಮಿದ ಒಂಜಿ ಹೇಳ್ತೇನೆ ಐ ಕಳ್ತಿ ಅಂಚ ಹೆಂಗ ಒಂಜಿ ಪುಗೇಲ್ ಕೊರದು ಯಾನಲ್ಲ ಪುರುಷೋತ್ತಮನ್ನ ಮಲ್ಪುಗ ನಮ್ಮ ಒಟ್ಟಿಗೆ ಕೊಂಡದು ಇರು ಬಾಕಿ ಎಂತ ಓಲಕ್ಕೆ ಏನು ಹೊಡ್ಸಿ ಇರು ತುಂಬ್ಕೋಲೆ ಹೆಂಗ ಮಸ್ತ್ ಎಲ್ಲ ಅನುಭವ ಅಲ್ಲ ಸ್ವಾಮಿ ಆಂಡಲ್ಲ ಪುರುಷ ಎನ್ನದು ಮಾತ ಈ ಜನಕರು ಪೂರ ಎನ್ನ ಮಿಟ್ಟು ವಿಶ್ವಾಸ ಇರ್ತೇವೆ ಆ ವಿಶ್ವಾಸನೇ ನಮ್ಮ ಆಲಯ ಮಲ್ಪೇರ ನಂಗೆ ಸಪೋರ್ಟ್ ಆಗ್ಬೋದು ಅಂಚೆ ಅದು ರಡ್ಡು ಜನಗಳನ್ನ ನೆರೆಗಳ KK ಶೆಟ್ಟಿ ನಮ್ಮ KD ಶೆಟ್ಟಿ ನಮ್ಮ ಮುಂದಾಸ್ ಕಟ್ಟಕಾರ ಬಂದ ಅಧಿಕಾರ ಸ್ವೀಕಾರ ಕಾರ್ಯವನ್ನು ಬರ್ತಿದ್ದೀರ ರಡ್ಡು ಸತಿ ಬರ್ತದೆ 3 ಸತಿ ಬರ್ತದೆ ಅಂಚ ಆರೆಗೆ ಒಂದು ಬೇತ ಸಂಬಂಧ ಉಂಟು ಅವು ಇತ್ತ ಪಂಪುಜಿ ನನಗೆ KK ಶೆಟ್ಟಿ ಎಂಪಿಡ ಅಂಚೆ ಈಗ ಅನ್ನ ವ್ಯಕ್ತಿ ರಡ್ಡು ಜನಲ್ಲ ಆರ್ಥಿಕ ಅದಕ್ಕೆ ಸ್ವಾಗತ ಉಂಟು. ಸಮಾರಂಭದ ಸಭಾಧ್ಯಕ್ಷರು ಶ್ರೀಯುತ ಕುಸುಮಾಧರ್ ಶೆಟ್ಟಿ ಇವರನ್ನ ನಮ್ಮ ಜೀರ್ಣೋದ್ಧಾರದ ಕರಸೇವಾ ಸಮಿತಿ ಚಂದ್ರಹಾಸ್ ಮುಗೇರಡು ಇವರು ಸಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ KD ಶೆಟ್ಟಿ ಇವರನ್ನ ನಮ್ಮ KK ಶೆಟ್ಟಿ ಇವರನ್ನು ನಮ್ಮ ಚಂದ್ರಹಾಸ್ ಮುಗೇರಡಿ ಇವರು ನನ್ನೂರಿ ಬೆಣ್ಣೆ ನಮ್ಮ ಬಿಟ್ಲ ಅರಮನೆತ ಕೃಷ್ಣಯ್ಯ ಬಲ್ಲಲ್ ಬೈದೇರು ಆರೆಲ್ಲ ಯಾನು ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಲ್ಲ ಅಂಚಿನ ಉಪಾಧ್ಯಕ್ಷರಾಯನ ಡಾಕ್ಟರ್ ಶ್ರೀಪತಿ ಭಟ್ರು ಆರೆಲ್ಲ ಯಾನು ಸ್ವಾಗತ ಮಾಡ್ತದಿಲ್ಲ ಅಂಚೆನೆ ನಮ್ಮ ಎದುರುದರೆಟ್ಟು ನಾನೊಂದು ಮಲ್ಲ ಬೆಣ್ಣೆ ಇದು ಅದು ತಿರ್ತುಕೊಳ್ಳೋದು ಗೊತ್ತಾಯ್ತು ಸಾರಿ ನಮ್ಮಲ್ಪ ಯಾನು ಎಲ್ಲಿ ಪುಣಗ ಆರನ ಪಪ್ಪ ನಮ್ಮ ದೇವಸ್ಥಾನಡು ತುಳಸಿ ಕಟ್ಟದು ದೇವರಿಗೆ ಮಾಲಪಾಡಿನ ಜನ ಕೆಲಸ ಮತ್ತೊಂದು ರಾಘವೇಂದ್ರ ಬೇರೆ ಅನ್ನಂಗೆಲ್ಲ ಇನ್ನು ನಮ್ಮ ಶಿಲಾನ್ಯಾಸ ಅಂಚಿನ ಮಹಾ ಪುಣ್ಯ ಕಾರ್ಯಗಳು 6 ಬತ್ತು ಸೇರೊಂದೇರು ಅನ್ನರ ಈರೆಗೆ ಎನ್ನ ಆತ್ಮೀಯದ ಸ್ವಾಗತ. ವಾಸ್ತುತಜ್ಞರಾಗಿರುವಂತ ಶ್ರೀಯುತ ತಂತ್ರಿಗಳನ್ನ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಚಿದಾನಂದ ಮುಗೇರಡಿ ಇವರು ಸಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಾನೆನ್ನ ಮಾಮಲ್ಲ ಮಿತ್ರೆ ರಘುನಾಥ ಸೋಮಯ್ಯದೇರಿ ಆರೆ ಕೆಲವು ದೇವಸ್ಥಾನ ಕಟ್ಟಿದೇರಿ ಕಟ್ಟ ಒಂದುಲ್ಲೇರಿ ಅಂಚಿನ ಬಾರಿ ಮಲ್ಲ ಒಂಜಿ ನಮ್ಮ ನರಸಿಂಹ ದೇವರನ ಪರಮ ಭಕ್ತಿ ಅಂಚ ಆರೆಗಳನ್ನು ಸ್ವಾಗತವಂತದ್ದು. ಇವರನ್ನ ನಮ್ಮ
ಶೀನಪ್ಪ ಕಲ್ಲಾದೆ ಕರಸೇವಕರ ಸಮಿತಿಯ ಸದಸ್ಯರು ಶಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು. ಹಾಗೆಯೇ ನಾನು ಮಿನ್ನೆ ಪುತ್ತೂರ್ದ ಮುಳಿಯ ಜ್ಯುವೆಲರ್ಸ್ ಕೃಷ್ಣ ಪ್ರಸಾದ್ ಭಟ್ ಕೃಷ್ಣ ಪ್ರಸಾದ್ ಭಟ್ ರಾತ್ರಿ ಲೇಟ್ ಹೋದವರಿಗೆ ಬರಿಯ ಅಪ್ಪ ಇಲ್ಲ ಸರ್ಕಾರ ತೋನಾಗ ಅರ್ನ ಮಗಲ್ ಅರ್ನ ಮಿಸ್ಸೆಸ್ ಸರ್ಕಾರ ಮಂತ್ರಿ ತೋನಾಗ ಒಂಜಿ ಇಂಜಿದ್ ಬರ್ತಾನೆ ಈರಗಳ ನಮ್ಮ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತೀನಿ. ಮುಳಿಯ ಕೇಶವ ಭಟ್ ಇವರನ್ನ ಅಂಜನೆ ನಮ್ಮ ತುಂಬೆ ಪ್ರಕಾಶ್ ಅಣ್ಣೆ ಬೈದೇರು, ನೀಲೇಶ್ ಅಣ್ಣೆ ಬೈದೇರು, ಪ್ರದೀಪ್ ಅಣ್ಣೆ ಅಂಜನೆ ನಮ್ಮ ಆಯುರ್ವೇದ ವಿಜಯ ಕೃಷ್ಣ ಸ್ವಾಗತ ಸೇವಕರ ಸಂಚಾಲಕರಾಗಿರುವಂತಹ ಶ್ರೀತ ಪುಷ್ಪರಾಜ್ ಜಗದೀಶತಿಗಳು ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮುಳಿಯ ಕೇಶವ ಭಟ್ ಇವರನ್ನ ಹಾಗೆಯೇ ನಮ್ಮ ಜೀರ್ಣೋದ್ಧಾರದ ಉಪಾಧ್ಯಕ್ಷರು ಶ್ರೀಪತಿ ರಾವ್ ಇವರನ್ನ ನಮ್ಮ ಕರಸೇವಕ ಸಮಿತಿಯ ಸದಸ್ಯರು ಭಾಸ್ಕರ್ ನಾಯ್ಕ್ ಕುರ್ಚಿಲ ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕು. ಭಾಸ್ಕರ್ ನಾಯ್ಕ್ ಕುರ್ಚಿಲ ಅಂಚೆನೆ ಎಂಗಲ ಉಪಸ್ಥಾಪಕ ಕಮಿಟಿ ಸಮಿತಿದ ಮೆಂಬರ್ ನಗಳುಳ್ಳೇರು, ಜೀರ್ಣೋದ್ಧಾರ ಮೆಂಬರ್ ನಗಳುಳ್ಳೇರು, ಅಂಚೆನೆ ಕರಸೇವೆ ಮಂತ್ರಿ ಅಂಚಿನ ಕರಸೇವೆ ಅಧ್ಯಕ್ಷರ ಪುಷ್ಪರಾಜ್ ಹೆಗಡೆ ಉಳ್ಳೇರು, ಉಲ್ಲಾಸ್ ರೈಗಳುಳ್ಳೇರು, ಮಾತೆಲ್ಲ ಪುದರ್ ಬಂಡ್ರೆ ಅಪ್ಪಾಜಿ ನಿಖಿಲಾಗಿ ಮಾತೆರೆಗಳ ಶ್ರೀ ಲಕ್ಷ್ಮೀನರಸಿಂಹ ದೇವರ ಪರವಾದ ಸ್ವಾಗತ ಬಯಸೊಂದು ಕೊರ್ತಾಂಡ್ ಆಯ್ನ ಅದು ಬೇಗ ಕಾರ್ಯ ಮುಗಿಪಡೋದು ಅಂತ ಉದ್ದ ಬೋಲ್ ತೋಜೋಡು ಅಲ್ಲಿ ಕ್ರಮ ಕೊಡ್ತು ನಿಖಿಲಾಗಿ ಮಾತೆರೆಗಳ ಆಧಾರದ ಸ್ವಾಗತ. ಒಂದೆರಡು ಪ್ರಾಸ್ತಾವಿಕ ಮಾತುಗಳು ಮಾಡಬೇಕು ಅಂತ ಹೇಳಿ ಮೋಹನ್ ರೈ ಕರ್ನೂರು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ತಮಗಿದು ಪ್ರಾಸ್ತಾವಿಕ ಮಾತಿಗಾಗಿ ವೇದಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿರುವ ಉಡುಪಿಯ ಸೋದೆ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರಿಗೆ, ಹಾಗೆ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಗಳಿಗೆ, ಹಾಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳಿಗೆ, ಕೃಷ್ಣರಾಜ ತಂತ್ರಿಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನ ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ದೂರದ ಅಹಲ್ಯನಗರದಿಂದ ಬಂದಿರುವಂತಹ ಶ್ರೀ ಕೆ ಶೆಟ್ಟಿ ಅವರಿಗೆ, ಹಾಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕುಸುಮೋದ್ರ ಡಿ ಶೆಟ್ಟಿ ಅವರಿಗೆ, ಹಾಗೆ ಮುಳಿಯ ಕೇಶವ ಭಟ್ರಿಗೆ, ಅಮರನಾಥ್ ಆಜಿಲ್ರಿಗೆ, ವೇದಿಕೆಯಲ್ಲಿರುವ ಎಲ್ಲರಿಗೂ, ಹಾಗೆ ವೇದಿಕೆಯ ಎದುರಿರುವ ಭಕ್ತ ಬಾಂಧವರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನ ಸಲ್ಲಿಸುತ್ತಾ ನಮ್ಮ ಈ ದೇವಸ್ಥಾನದ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ಮಾತುಗಳು. ಬಂಧುಗಳೇ, ಎಲ್ಲರ ಕಣ್ಣಲ್ಲೂ ಭಕ್ತಿಯ ಪರಾಕಾಷ್ಠತೆ, ಭಾವನಾತ್ಮಕವಾದಂತ ಕ್ಷಣ. ಈ ಕ್ಷೇತ್ರದಲ್ಲಿ ಬಹಳ ಸುಂದರವಾದ ದೇವಾಲಯವನ್ನು ಕಾಣಬೇಕು ಅನ್ನುವಂತಹ ತವಕ 16 ವರ್ಷಗಳ ನಂತರ ಮತ್ತೊಮ್ಮೆ ಇಲ್ಲಿ ಬ್ರಹ್ಮಕಲಶ ನಡೆಯುವುದು. ನಾನು ಯಾವಾಗಲೂ ಹೇಳ್ತೇನೆ ಒಂದು ಮಾತನ್ನ, ಬ್ರಹ್ಮಕಲಶ ಕೇವಲ ನಮ್ಮ ದೇವಸ್ಥಾನಕ್ಕಲ್ಲ, ಈ ಸೀಮೆಯ ಮೊಗರ್ನಾಡು ಸೀಮೆಯ 9 ಗ್ರಾಮಗಳ ಎಲ್ಲ ಮನೆಗಳಲ್ಲೂ ಬ್ರಹ್ಮಕಲಶ ನಡೆಯುತ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಮೇ 17ನೇ ತಾರೀಕಿಗೆ ದೇವರನ್ನ ಗರ್ಭಗುಡಿಯಿಂದ
ಬಾಲಾಲಯದಲ್ಲಿ ತಂದು ಭಕ್ತಿಯಿಂದ ಆಚರಿಸುವ ಪ್ರತಿಷ್ಠೆ ಮಾಡಿ ನಾವೆಲ್ಲರೂ ದೇವರನ್ನ ಮತ್ತೊಮ್ಮೆ ಗರ್ಭಗುಡಿಗೆ ಇನ್ನು ನಮ್ಮ ಅಧ್ಯಕ್ಷರು ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಅವರು ಈಗಾಗಲೇ ಹೇಳಿದ್ದಾರೆ 18 ತಿಂಗಳಿನ ಒಳಗೆ ಇಲ್ಲೊಂದು ಭವ್ಯವಾದ ದೇಗುಲವನ್ನ ಕಾಣುವಂತಹ ನಮ್ಮ ಕನಸು ಖಂಡಿತವಾಗಿಯೂ ಈಡೇರ್ತದೆ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ. ಬಹುಶಃ ಈ ಇಷ್ಟು ದೊಡ್ಡ ಸಂಖ್ಯೆಯ ಸಭೆಯನ್ನ ಕಂಡಾಗ ನಾವು ಎಲ್ಲೋ ದೊಡ್ಡ ಪಟ್ಟಣದಲ್ಲಿ ಇದ್ದಾಗ ಕಾಣ್ತಾ ಇದೆ. ಇಷ್ಟು ಜನರು ಈ ಗ್ರಾಮದಲ್ಲಿ ಈ ಊರಲ್ಲಿ ಇದ್ದಾರೆ ಎನ್ನುವುದು ನಿರೀಕ್ಷೆಗೂ ಮೀರಿದಂತಹ ಒಂದು ಸಂಗತಿ. ಹಾಗಾಗಿ ಈ ಸಭೆಯನ್ನ ನೋಡುವಾಗ ಇನ್ನು 18 ತಿಂಗಳಿಗೆ ಕಾಯುವ ಅಗತ್ಯ ಇಲ್ಲ, 12 ತಿಂಗಳಲ್ಲಿ ನಮ್ಮ ದೇವಸ್ಥಾನ ಆಗ್ತದೆ ಅನ್ನುವಂತ ಭರವಸೆಯೊಂದಿಗೆ ನಾನು ಒಂದೆರಡು ಪ್ರಾಸ್ತಾವಿಕ ಈ ದೇವಸ್ಥಾನದ ಒಂದು ಇತಿಹಾಸವನ್ನ ಸಣ್ಣ ರೀತಿಯಲ್ಲಿ ತಮ್ಮೆಲ್ಲರ ಎದುರಿನಲ್ಲಿ ಇಡುವಂತಹ ಒಂದು ಸಣ್ಣ ಪ್ರಯತ್ನ. ಆತ್ಮೀಯ ಭಗವದ್ಭಕ್ತ ಮಹಾಶಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಯಾದ ನೇತ್ರಾವತಿ ನದಿ ಕಿನಾರೆಯ ಪ್ರಕೃತಿಯ ಮಡಿಲಲ್ಲಿ ಬಂಟ್ವಾಳ ತಾಲೂಕಿನ ಪ್ರಧಾನ ದೇವಾಲಯಗಳಲ್ಲಿ ಒಂದಾದ ಕಡೇಶ್ವಾಲಯ, ನಾಣಿ, ಪೆರಾಜೆ, ಅನಂತಾಡಿ, ಬಾಳ್ತಿಲ, ಶಂಬೂರು, ಗೋಳ್ತಮಜಲು, ಬರಿಮಾರು, ನರಿಕೊಂಬು, ಅಂಟೂರು ಹಾಗೂ ಇತರ ಗ್ರಾಮಗಳನ್ನು ಒಳಗೊಂಡ ಮೊಗರ್ನಾಡು ಸಾವಿರ ಸೀಮೆಗೆ ಸಂಬಂಧಿಸಿದ ಕಡೇಶ್ವಾಲಯ ಗ್ರಾಮದಲ್ಲಿ ಶ್ರೀ ನರಸಿಂಹ ಕ್ಷೇತ್ರ ಬಹಳ ಮುಖ್ಯವಾದದ್ದು. ಶಿವ ಮತ್ತು ನರಸಿಂಹ ಜೊತೆಯಾಗಿ ನೆಲೆಸಿರುವ ಪುಣ್ಯ ಸ್ಥಳವಿದು. ಮೊಗರ್ನಾಡು ಸೀಮೆಯ ಎಲ್ಲ ಗ್ರಾಮಗಳಿಗೆ ಹಾಗೂ ಊರ ಪರವೂರ ಭಕ್ತಾದಿಗಳ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದ್ದು ವಿಶೇಷ ದೈವ ಸಾನ್ನಿಧ್ಯ ಸಂಪನ್ನ ಕ್ಷೇತ್ರವಾಗಿದೆ. ಪುಣ್ಯವಾಹಿನಿ ನೇತ್ರಾವತಿ ನದಿಯ ಕಟಿ ಪ್ರದೇಶದಲ್ಲಿ ಈ ದೇಗುಲ ಗುಡಿ ಗೋಪುರಗಳು ವಿಶಾಲವಾದ ರಥಬೀದಿ, ನದಿ ಮಧ್ಯದಲ್ಲಿರುವ ಶಿವಲಿಂಗ, ನದಿ ದಂಡೆಯಲ್ಲಿ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಈ ಕ್ಷೇತ್ರ ಭಕ್ತಾದಿಗಳ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ನೀಡುವ ತಾಣವಾಗಿದೆ. ಈಗಿನ ದೇವಾಲಯವು 10-11ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತಿದೆ. ಹಲವಾರು ಪೌರಾಣಿಕ ಇತಿಹಾಸ ಈ ಕ್ಷೇತ್ರಕ್ಕಿದೆ. ಅದನ್ನ ನಾನು ಇವತ್ತು ಹೇಳಲಿಕ್ಕೆ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಹಿಂದೆ ಈ ದೇವಸ್ಥಾನವು ವಿಜಯನಗರದ ಅರಸರ ಆಡಳಿತಕ್ಕೊಳಪಟ್ಟಿತ್ತು. 15-16ನೇ ಶತಮಾನದಲ್ಲಿ ಮಹಾಯತಿಗಳಾದ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠಾಧೀಶರಾದ ವಾದಿರಾಜ ಯತಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಲಕ್ಷ್ಮೀ ನರಸಿಂಹರನ್ನು ಪೂಜಿಸಿ ನಂತರ ಮುಖ್ಯ ಪ್ರಾಣ ದೇವರನ್ನ ಹಾಗೂ ಭೂತರಾಜನನ್ನು ನಾರಾಯಣತಾಯ ದೈವ ಪ್ರತಿಷ್ಠಾಪಿಸರು ಎಂಬುದಾಗಿ ಅವರು ತನ್ನ ತೀರ್ಥ ಪ್ರಬಂಧ ಕಾವ್ಯದಲ್ಲಿ ಈ ಕ್ಷೇತ್ರದ ನರಸಿಂಹನನ್ನು ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹನೆಂದು ಸ್ತುತಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ನೇಮಿಸಲ್ಪಟ್ಟ ವ್ಯವಸ್ಥಾಪನಾ ಸಮಿತಿಯ ಈ ದೇವರದ ಆಡಳಿತ ನಡೆಸುತ್ತಿದೆ. ಈ ಕ್ಷೇತ್ರದಲ್ಲಿ ಗಣಪತಿ ದೇವರು, ಮುಖ್ಯ ಪ್ರಾಣ ದೇವರು, ಭೂತರಾಜರು ಮತ್ತು ಪಿಲಿಚಾಮುಂಡಿ ಸಹಿತವಾದ ಧರ್ಮ ದೈವಗಳೊಂದಿಗೆ ಚಿಂತಾಮಣಿ ಶ್ರೀ ಲಕ್ಷ್ಮೀನರಸಿಂಹ ದೇವರು ವಿರಾಜಮಾನವಾಗಿದ್ದಾರೆ. ವಾರ್ಷಿಕ ಜಾತ್ರಾ ಸಮಯದಲ್ಲಿ ಬಾಳ್ತಿಲ ಗ್ರಾಮದಲ್ಲಿರುವ ಕಾಂಪ್ಲಬೈಲು ದೇವಸ್ಥಾನದಿಂದ 2 ವರ್ಷಕ್ಕೊಮ್ಮೆ ಭಂಡಾರ ಬಂದು ನೇಮ ಮಾಡುವ ಸಂಪ್ರದಾಯವಿದೆ. ಇಂತಹ ಈ ಕ್ಷೇತ್ರದಲ್ಲಿ 2009ನೇ ಮಾರ್ಚ್ 27ರಂದು ಮಾರ್ಚ್ 27ರಿಂದ ಏಪ್ರಿಲ್ 1ರವರೆಗೆ ಬ್ರಹ್ಮಶ್ರೀ ಉಚ್ಚಿಲಂತಾಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಸುಮಾರು 16 ವರ್ಷಗಳ ನಂತರದಲ್ಲಿ ಅಷ್ಟಮಂಗಳ ಪ್ರಶ್ನ ಚಿಂತನೆಯು ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಶ್ರೀ ಮಹಾಗಣಪತಿ ದೇವರ ಬಿಂಬ ಪ್ರತಿಷ್ಠೆ ಮತ್ತು ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ನಡೆದಿತ್ತು. ಈಗ ಸುಮಾರು 16 ವರ್ಷಗಳ ನಂತರ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಅಷ್ಟಮಂಗಳ ಪ್ರಶ್ನ ಚಿಂತನೆಯು 2025ರ ಮೇ ತಿಂಗಳಿನಲ್ಲಿ ಜರುಗಿದ್ದು, ಅದರಲ್ಲಿ ಕಂಡು ಬಂದಂತೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಜರುಗಿಸಬೇಕೆಂದು ಕಂಡು ಬಂದಿರುತ್ತದೆ. ಆ ಪ್ರಯುಕ್ತ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಭಕ್ತ ಸಮೂಹದ ಪಾಲ್ಗೊಳ್ಳುವಿಕೆಯಲ್ಲಿ ಹಾಗೂ ಆಡಳಿತ ಮಂಡಳಿಯ ಇಚ್ಛಾಶಕ್ತಿಯಿಂದ ಕೆಳಗೆ ಹಲವಾರು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸುಮಾರು 12ರಿಂದ 15 ಕೋಟಿ ರೂಪಾಯಿ ಖರ್ಚು ಎಂದು ಅಂದಾಜಿಸಲಾಗಿದೆ. ಹೀಗಾಗಿ 6 ತಿಂಗಳ ಹಿಂದೆ ಈ ದೇವಸ್ಥಾನಕ್ಕೆ ಅಂದ್ರೆ ಜೀರ್ಣೋದ್ಧಾರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡಬೇಕು ಅನ್ನುವುದಾಗಿ ಬಹಳಷ್ಟು ಆಲೋಚನೆ ಮಾಡಿದಾಗ ನಮ್ಗೆ ಬಹಳ ಒಬ್ಬ ಸಮರ್ಥವಾದ ವ್ಯಕ್ತಿ
ಮುಂಬೈಯಲ್ಲಿ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ನಮ್ಮ ನಡುಮುಖರ ಇವತ್ತು ಕುಸುಮೋದರ ಡಿ ಶೆಟ್ಟಿ ಚೆಲ್ಲಡ್ಕ ಅವರ ಹೆಸರನ್ನ ನಾವು ಎಲ್ಲರೂ ನಿರ್ಣಯ ಮಾಡಿ ಅವರಿಗೆ ಈ ಜವಾಬ್ದಾರಿಯನ್ನ ನಾವು 6 ತಿಂಗಳ ಹಿಂದೆ ಕೊಟ್ಟೆವು. ಹಲವಾರು ಮೀಟಿಂಗ್ಗಳು ನಡೆದವು. ಎಷ್ಟು ಕೆಲಸದ ಒತ್ತಡವಿದ್ರು ಕುಸುಮೋದರ ಡಿ ಶೆಟ್ಟಿ ಅವರು ಇಲ್ಲಿ ಬಂದು ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿ ನಮ್ಮ ಎಲ್ಲ ನಮ್ಗೆ ಸಲಹೆಗಳನ್ನ ನೀಡಿದವರು. ಎಲ್ಲ ಕಾರ್ಯಗಳಲ್ಲಿ ನಾನಿದ್ದೇನೆ ಅನ್ನುವಂತ ಭರವಸೆಯನ್ನ ನಮ್ಮ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾದ ಪುರುಷೋತ್ತಮ್ ಶೆಟ್ಟಿ ಅವರಿಗೆ ನೀಡಿದವರು. ನಂತರದ ದಿನಗಳಲ್ಲಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿದ್ದು ಮೇ 17ರಂದು ನಾವು ಬಾಲಾಲಯಕ್ಕೆ ದೇವರನ್ನ ಅಲ್ಲಿ ಪ್ರತಿಷ್ಠಾಪಿಸಿದ ನಂತರ ಮರುದಿವಸ ನಡೆದಂತ ಕರಸೇವೆಗೆ ಬೇರೆಯೇ ಒಂದು ಸಮಿತಿಯನ್ನ ರಚಿಸಿದಾಗ ಸುಮಾರು 400-500 ಮಂದಿ ಕರಸೇವೆಗೆ ಬರ್ತಾರಂತಾದ್ರೆ ಆ ದೇವಸ್ಥಾನ ಈ ಬಗ್ಗೆ ಈ ಗ್ರಾಮದ ಜನರಿಗೆ ಎಷ್ಟು ಅಭಿಮಾನ, ಎಷ್ಟು ಭಕ್ತಿ ಅನ್ನುವುದನ್ನ ನಾವು ಆ ದಿವಸ ಕಂಡಿದ್ದೇವೆ. ಬಹುಶಃ ಇಂತಹ ಒಂದು ದೇವಸ್ಥಾನ ಮಂದಿರ ಆಗ್ಲಿಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ದೇವರು ಎಲ್ರಿಗೆ ಒಂದು ಒಳ್ಳೆ ಮನಸ್ಸನ್ನ ಖಂಡಿತವಾಗಿಯೂ ನೀಡ್ತಾರೆ. ಇಂದು ಬಹಳ ಒಂದು ಶುಭ ಮುಹೂರ್ತದಲ್ಲಿ ಇಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ದೇವರ ಭವ್ಯ ದೇವಾಲಯದ ಗರ್ಭಗುಡಿ ಮತ್ತು ತೀರ್ಥ ಮಂಟಪದ ಪುನರ್ ನಿರ್ಮಾಣದ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ. ನಾನು ವಿಶೇಷವಾಗಿ ನಮ್ಮ ಬಂಟ್ವಾಳ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಅವರನ್ನ ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಬಂಧುಗಳೇ, ಶ್ರೀಕರನ್ನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ್ ಶೆಟ್ಟಿ ತಾವು ಹೂಗುಚ್ಛ ನೀಡುವುದರೊಂದಿಗೆ ಶಾಲು ಹಾಕುವುದರೊಂದಿಗೆ ಶ್ರೀಕರನ್ನ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ರಾಜೇಶ್ ನಾಯ್ಕ್ ಉಳಿಪಾಡಿ ಗೊತ್ತು ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಹಾಗೆ ಸೋದು ಮಠದ ಈಗಿನ ಪೀಠಾಧಿಪತಿಗಳಾದ ಶ್ರೀ 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 ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಗಳನ್ನ ಕೇಳಿಕೊಂಡಾಗ ಬಹಳ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಸಹಕರಿಸಿದ್ದಾರೆ ಅನ್ನುವುದು ನಮಗೆ ಬಹಳಷ್ಟು ಹೆಮ್ಮೆ. ಹಾಗೆ ಇನ್ನೊಬ್ಬರ ಅತಿಥಿ ಕೆ ಶೆಟ್ಟಿ ಅವರು ಅಹಲ್ಯ ನಗರದ ಬಹಳಷ್ಟು ದೊಡ್ಡ ಉದ್ಯಮಿ, ದಾನಿಗಳಾಗಿ ಬಹಳಷ್ಟು ಹೆಸರನ್ನ ಪಡೆದವರು. ಸುಮಾರು 42 ವರ್ಷಗಳಿಂದ ಅಹಲ್ಯ ನಗರ ಮಹಾರಾಷ್ಟ್ರದಲ್ಲಿರುವ ಅಹಮದ್ ನಗರದಲ್ಲಿ ಇರುವವರು. ಅವರು ಅಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನವನ್ನ ಕಟ್ಟಿ ಭಕ್ತರಿಗೆ ನೀಡಿದವರು. ಹಾಗೆ ಇಲ್ಲಿ ಕಾಸರಗೋಡ್ನಲ್ಲಿ ಕುಂಬ್ಳೆಯಿಂದ ನೀರ್ಚಾಲಿಗೆ ಹೋಗುವಲ್ಲಿ ಮುಂಡಪಳ್ಳ ಅನ್ನುವಂತ ಜಾಗ ಇದೆ. ಅಲ್ಲಿ ರಾಜರಾಜೇಶ್ವರಿ ಅನ್ನೋ ದೇವರ ದೇವಸ್ಥಾನವನ್ನ ಬಹಳ ವಿಶಿಷ್ಟವಾದಂತಹ ರೀತಿಯಲ್ಲಿ ಒಬ್ಬ ಏಕಮೇವ ವ್ಯಕ್ತಿಯಿಂದ ಆದಂತಹ ದೇವಸ್ಥಾನ, ಬಹಳ ಅದ್ಭುತವಾದಂತಹ ದೇವಸ್ಥಾನವನ್ನ ಕಟ್ಟಿದಂತಹ ಓರ್ವ ವ್ಯಕ್ತಿ. ಕಾಸರಗೋಡು ಪ್ರದೇಶದಲ್ಲಿ ಶ್ರೀನಿವಾಸ ಕಲ್ಯಾಣ ಯಾವತ್ತೂ ಆಗ್ಲಿಲ್ಲ. ಅಂತಹ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಸುಮಾರು 10,000ಕ್ಕೂ ಮಿಕ್ಕಿ ಜನರನ್ನ ಮಾಡಿದಂತ ಬಹಳ ದೊಡ್ಡ ಸಾಧನೆಯನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತ ಕೆ ಶೆಟ್ಟಿ ಅವರು ಇಂದು ನಮ್ಮ ಜೊತೆ ಅತಿಥಿಗಳಾಗಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ಪ್ರಮುಖ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನ ತಟ್ಟಿ ನಾವೆಲ್ಲರೂ ಅವರನ್ನ ಸ್ವಾಗತಿಸಬೇಕು. ಹಾಗೆ ನಮ್ಮ ಮೋಹನ್ ದಾಸ ಪರಮ ಸ್ವಾಮಿಗಳು ಅವರು ಕೂಡ ನಮಗೆ ಯಾವಾಗಲೂ ಸಲಹೆ ಮಾರ್ಗದರ್ಶನವನ್ನ ನೀಡಿ ಈ ಕ್ಷೇತ್ರದ ಪ್ರಗತಿಯಲ್ಲಿ ಅವರ ಕೂಡ ದೊಡ್ಡ ಕೊಡುಗೆ ಇದೆ. ವೇದಿಕೆಯಲ್ಲಿರುವ ಎಲ್ಲರನ್ನ ಮಗದೊಮ್ಮೆ ಹಾಗೆ ಬಂಟ್ವಾಳ ಕ್ಷೇತ್ರದ ಬಹಳ ಸರಳ ವ್ಯಕ್ತಿತ್ವದ ರಾಜೇಶ್ ನಾಯ್ಕ್ ನಮ್ಮ ಶಾಸಕರು, ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರನ್ನ ಗೌರವಿಸಬೇಕು ಅನ್ನುವುದಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀ ಪುರುಷೋತ್ತಮ್ ಶೆಟ್ಟಿ ನೊಳಿಯಾಲ್ ಇವರನ್ನ ಗೌರವಿಸ್ತಾ ಇದ್ದಾರೆ. ಮೊದಲೊಮ್ಮೆ ಎಲ್ಲ ಭಕ್ತರನ್ನ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ಕೃತಜ್ಞತೆ. ಪ್ರಾಸ್ತಾವಿಕ
ಇನ್ನಿತ್ತ ರಡ್ಡು ಸ್ವಾಮೀಜಿನಲ್ಲಿ ಬಾರಿ ಕೈತಲ್ದ ವಿಶ್ವವಿಲ್ಲಭ ತೀರ್ಥ ಸ್ವಾಮೀಜಿಲಿ ಬಾರಿ ಕುದರ್ಕೆಂದೆ ಆಂಡ ಇನಿ ಸುರು ತಿಕ್ಕಿನಿ ಆಂಡ ಮಾನಿಲ ಸ್ವಾಮಿಲಿಯನ್ನ ಬಾರಿ ಕೈತಲ್ದ ಸ್ವಾಮೀಜಿಲಿ ಪಂಡ ಮಸ್ತ್ ದೇವಸ್ಥಾನದ ಎಂಕ್ಲು ಒಟ್ಟಿಗೆ ಕೆಲಸ ಮಾಡ್ತದ. ಕಾಸರಗೋಡು ಜಿಲ್ಲೆಯಲ್ಲಿ ಕೆಲವು ದೇವಸ್ಥಾನದ ಒಟ್ಟಿಗೆ ಕೆಲಸ ಮಾಡ್ತಾರಂಚಿನ ನಮ್ಮ ಸ್ವಾಮೀಜಿ ಅಂಚನೆ ನಮ್ಮ ಊರ್ದ MLA ಉಳ್ಳೇರು ರಾಜೇಶ್ ನಾಯ್ಕರ್ ಉಳ್ಳೇರು ಅಂಚನೆ ಎನ್ನ ಮಸ್ತ್ ಕೈತಲ್ದ ಅಂಡ ರಡ್ಡು ಬಾರಿ ಕೈತಲ್ದ ರಡ್ಡು ಮಿತ್ರರ್ನಕ್ಲಿ ಮಿತ್ರರಿಂದ ಮನೆಯಲ್ಲಿ ಎಂಕ್ ಸಂಬಂಧ ರಡ್ಡು ಜನ ಕುಸುಮೋದರ ಶೆಟ್ಟಿ ಬೊಕ್ಕ ಪುರುಷೋತ್ತಮ ಶೆಟ್ಟಿ ರಡ್ಡು ಜನ ಎನ್ನ ಬಾರಿ ಕೈತಲ್ದ ಸಂಬಂಧದಲ್ಲಿ ಅಂಚನೆ ಮಾಂತಿರಲ್ಲ ಸ್ಟೇಜ್ ಇಡಿತ್ತಿನ ಮಾಂತ ಬೊಕ್ಕ ಎದುರುಡಿತ್ತಿನ ಮಾಂತ ಬಾಂಧವ್ಯ ನಮಸ್ಕಾರ ಮಂತೊಂದು ಇನ್ನಿತ್ತ ಈ ಕಾರ್ಯಕ್ರಮಕ್ಕೆ ಇಂಕ ಬೈದಿನಿಂದ ಬಡ್ಡ ಬಾರಿ ಮಲ್ಲ ಇಂಕ ಯೋಗಂದೇ ತೋಟುಂಟು ದಯಪಂಡನಂಡ ಇನಿ ಈ ಕಾರ್ಯಕ್ರಮಕ್ಕೆ ತುಂಬು ಎಂಕ್ಲ ಕುಸುಮೋದರ ನಗಲ ಎಂಕ್ಲ ಬಜ್ಪೇಡ್ ಒಂಜಿ ಶಿಲಾನ್ಯಾಸ ಮಂತರಿತ್ತು ಆರ್ ಬಂಡೇರು ಯಾನ್ ಆಡಿ ಬರ್ತೇನಲ್ಲ ಖಂಡಿತ ಅದ್ರಲ್ಲಿ ಇಡೀ ಟೈಮ್ಗೆ ಮುಟ್ರೆ ಸಾಧ್ಯ ಇಚ್ಚಿ ಅಣ್ಣ ಯಾನ್ ಬಂಡೆ ಯಾನ್ ಒರಿಯಾನಲ್ಲ ಓದ್ ಬರ್ಪೆ ಈರ್ನ ಪುದರ್ಲ ಪಂಡದು ಬರ್ಪೆ ಪಂಡದು ಯಾನ್ ಅಲ್ಪ ಶಿಲಾನ್ಯಾಸ ಮಂತದು ಈಡ ಟೈಮ್ಗೂ 5 ಮಿನಿಟ್ ತುಂಬು ಬತ್ತೆ ಯಾನ್ ಮುಟ್ಟದೆ ಪಂಡನಾಗ ಎಂಕೊಂಜಿ ಈ ದೇವರನ್ನ ಏತ್ವಲ್ಲ ಯೋಗ ಪಂಡದು ಯಾನ್ ಐಟ್ ಖಂಡಿತ ಅದ್ರ ಏನು ರಟ್ಟು ಜನ ಮುಖ್ಯನ್ ತೂನಾಗ ಎಂಕ್ ಕೋಟಿ ಜನ ಇರ್ಲಿಕ್ಕೆ ತೋಜನೆ ದಯಪಂಡದ ಬಾರಿ ಕೈತಲ್ದ ರಡ್ ಜನ ಒರೇ ಕೊರೆ ಮಿತ್ರನಾಗ್ಲಿ ಅಕ್ಲು ಒಟ್ಟಿಗೆ ಕೆಲಸವನ್ನು ಕೊಡೋದನ್ನ ಅವಕ್ಕ ಆ ಕೆಲಸ ಹೋಗ ಅರ್ಧೋಡು ಉಂಟುಲೆಕ್ಕ ನೀಚ್ ಇನ್ನಿತ್ತ ಈ ಶಿಲಾನ್ಯಾಸ ಕಾರ್ಯಕ್ರಮ ನಿತ್ತ ನಿಖಲ್ ತೂಯಾರಿ ಇನ್ನು ಬತ್ತನಂಚಿನ ಜನಸಂಖ್ಯೆ ತೂನಾಗ ಈ ದೇವಸ್ಥಾನ ಎಂಟು ತೋಗನು ಒಂದು 10 ತಿಂಗಳ ಉಲಯೇ ಮಂತದ ಮುಗಿಪಾರು ನಿನಗೆ ತೋರು ಎದು ಮಾತೆಲ್ಲ ಒಂದೊಂದು ಕಲ್ಲು ಬಾಡಿಯರ್ನಲ್ಲ ಈ ದೇವಸ್ಥಾನ 8 ಜನ ಇಲ್ಲಿ ಬೈದಾರೆ ಆಗ ಬ್ರಹ್ಮ ಕಲಶಕ್ಕೆ 8 ಜನ ಬರುವವರನ್ನು ಬಂದ್ಕೊಂಡೆ ನೆಟ್ಟೆ ನಿಕ್ಲು ಅರ್ಥ ಮಂತು ನೇರ ಸಾಧ್ಯ ನಿಜವಾದಲ್ಲ ಈ ದೇವಸ್ಥಾನಕ್ಕೆ ಏನೊಂದು ಮುಜಿನ ಸತ್ಯ ಬರ್ಪಣೆ ಆನ ಇನಿ ಒಂಜಿ ಶಿಲಾನ್ಯಾಸ ಬಂದ್ಪುಣ ಪೊರ್ತುಗೆ ಬೈದನೆ ಬಂಡ ಎಂಕಿನಿ ಬಾರಿ ಖುಷಿ ಅವನೊಂದು ಬೊಕ್ಕ ಕುಸುಮಾದರನ್ನೆಲ್ಲ ಪುರುಷೋತ್ತಮನ್ನೆಲ್ಲ ಎನ್ನ ಮಸ್ತ್ ಕೈತಂದ ದೋಸೆಯಲ್ಲಿ ಅಕ್ಲಿ ವಾಕ್ ಕೆಲಸ ಬಂಡೇರ್ನಲ್ಲ ಯಾನ್ ಏಪಾಲ ಬಲ್ಲಿಂದ ಯಾನ್ ಪಂತುಜಿ ಈ ದೇವಸ್ಥಾನಗಳ ವಾಕ್ ಕೆಲಸ ಅಕ್ಲ ಪಂಡೇರ್ನ ಅಕ್ಲ ಬೆರಿಸಾಯದಿ ಯಾನ್ ಉಳ್ಳೆಂದು ಬಂದ್ಪುಣೆ ನಿಖಲ ಮಾಂತೆ ನೇದುರುಡ್ಲ ಯಾನ್ ಪಂಡೋದು ಯಾನ್ ಹೆಚ್ಚ ಪನ್ಪುಜಿ ನನೊಂಜಿ ಕಾರ್ಯಕ್ರಮ ಪೋಯರುಂಡು ಐಡ್ಲತ್ರ ಇನ್ ಯಾನ್ ಹೆಚ್ಚ ಪಾತ್ಯರುಜಿ ಈ ಕಾರ್ಯಕ್ರಮಕ್ಕೆ ನಿಖಲ ಮಾಂದ ಊರ್ದಕ್ಲು ಬೊಕ್ಕ ಪೂರ ನೆತ್ತಕ್ಲು ವ್ಯವಸ್ಥಾಪನಾ ಸಮಿತಿ ದಕ್ಲು ಲೆತ್ತನಕ್ಕೆ ಅಕ್ಲೆ ಮಾಂತೆಗಳ ಥ್ಯಾಂಕ್ಸ್ ಕೊಂಡೊಂದು ಎನ್ನ ರಡ್ಡು ಪಾತ್ಯರನ್ನು ಯಾನ್ ಉಂತ ಒಂದು ಶ್ರೀ ಲಕ್ಷ್ಮೀನಾರಾಯಣ ಸಿಂಹಸ್ವಾಮಿ ದೇವಸ್ಥಾನ ಗಣೇಶಾಲಯ ಇದರ ಇವತ್ತು ಪುನರ್ನಿರ್ಮಾಣ ಕಾರ್ಯಕ್ರಮದ ಈ ಒಂದು ಭೂಮಿ ಪೂಜೆಯ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತ ಸ್ವಾಮೀಜಿ ದೇವರು ಇಬ್ಬರು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುತ್ತಾ ವೇದಿಕೆಯಲ್ಲಿ ತಂತ್ರಿಗಳಿದ್ದಾರೆ ಮತ್ತು ಎಲ್ಲ ಹಿರಿಯರಿದ್ದಾರೆ ಹಾಗೂ ವೇದಿಕೆಯ ಮುಂದಿರುವಂತ ಎಲ್ಲ ಭಕ್ತಾಭಿಮಾನಿಗಳು ವಿಶೇಷವಾಗಿ ಇವತ್ತು ಬಹಳಷ್ಟು ಜನ ಸೇರಿದ್ರ ನಾನು ಮಾತಾಡುವಲ್ಲ 2 ಕಾರಣಕ್ಕೆ. ಒಂದನೇ ಪೂಜ್ಯ ಸ್ವಾಮೀಜಿಗಳು ಮತ್ತು ತಂತ್ರಿಗಳಿಂದ ವೇದಿಕೆಯಲ್ಲಿ ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಸ್ವಲ್ಪ ಮಾತಾಡ್ಲಿಕ್ಕೂ ಕಷ್ಟ, ಹೀಗಾಗಿ ಸ್ವರಗಳು ಬಿದ್ದೋಗಿದೆ. ಅದರಿಂದ ಒಂದು ಶುಭಾಶಯವನ್ನು ಹೇಳುತ್ತಾ ಆದಷ್ಟು ಶೀಘ್ರದಲ್ಲಿ ಈ ದೇವಸ್ಥಾನ ಎದ್ದು ನಿಂತು ಆ ದೇವರ ಕೃಪೆಯಿಂದ ಇವರು ಚೆನ್ನಾಗಿ ಬಾಳಿ ಬಿಡುವಂತಾಗ್ಲಿ ಅಂತ ಹೇಳಲಿಕ್ಕೆ ಅಷ್ಟೇ. ಪುರುಷನ್ನ ಇನ್ನು ಹೇಳಿದ್ರು ಬಾರಿ ಒತ್ತಾಯ ಮಾಡಿ ಒಂಜಿಗಾಲಿಗೆಲ್ಲ ಬರೋಡು ಅಂತ. ಖಂಡಿತವಾಗಿ ನನ್ನ ಕ್ಷೇತ್ರ, ನಾನು ಬಂದೇ ಬರಬೇಕು, ನನ್ನ ಕರ್ತವ್ಯ ಕೂಡ. ಅದರಿಂದ ಒಬ್ಬ ಶಾಸಕನಾಗಿ ನನ್ನಿಂದ ಏನು ಸಾಧ್ಯವೋ ಅದನ್ನು ಖಂಡಿತವಾಗಿ ದೇವಸ್ಥಾನ ಕೊಡ್ತೇನೆ. ವೈಯಕ್ತಿಕವಾಗಿ ನಾವು ಎಲ್ಲಾ ಜವಾಬ್ದಾರಿಗಳಲ್ಲಿ ಕೊಡುವಂತೆ ಇಲ್ಲಿ ಕಡಿಮೆ ಕೊಡ್ತಾ ಇದ್ದೇವೆ. ಪುರುಷನ್ನ ಖಂಡಿತ ಬಿಡುದಿಲ್ಲ ಅವ್ರು, ಯಾಕಂದ್ರೆ ಬಹಳಷ್ಟು ಹಿಂದಿನ ಮಿತ್ರರು. ನಾನು ಶಾಸಕನಾಗುವ ಮೊದಲಲ್ಲ, ಸುಮಾರು 30-40 ವರ್ಷದಿಂದ ಅವರು ನಮ್ಮ ಬಹಳ ಆತ್ಮೀಯರು. ಅದರಿಂದ ಖಂಡಿತವಾಗಿಯೂ ಅವರೊಟ್ಟಿಗೆ ನಾವು ಇರ್ತೇವೆ. ಅದರ ಜೊತೆಗೆ KD ಶೆಟ್ಟಿ ಇದ್ದಾರೆ, ಅವರಿಗೆ ಯಾರ್ದು ಅಗತ್ಯ ಇಲ್ಲ, ಆದರೂ ನಾವು ಅವರೊಟ್ಟಿಗೆ ಸೇರ್ಕೊಡ್ತೇವೆ ಅಷ್ಟೇ. ನಗೋಣನೂ ಇದ್ದಾರೆ, ಬಹಳಷ್ಟು ದೇವಸ್ಥಾನಗಳ ಕೆಲಸ ಮಾಡಿದವರು. ಅದರಿಂದ ಬಹಳಷ್ಟು ಜನ ದೊಡ್ಡ ಜನಗಳೆಲ್ಲ ಸೇರ್ಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಶುಭವಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಬಹಳಷ್ಟು ಕಾರ್ಯಕ್ರಮಗಳಿದೆ. ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಬೇಕು. ಪೂಜ್ಯ ಸ್ವಾಮೀಜಿಗಳ
ಅಪ್ಪಣೆ ಕೇಳಿಕೊಂಡು ನಾನು ಒಂದು ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯ. ಶ್ರೀ ಗುರುಭ್ಯೋ ನಮಃ. ಈ ನಮ್ಮ ಪಡೈ ಶಿವಾಲಯ ಗ್ರಾಮಡು ಇನ್ನಿದ್ದ ದಿನ ಒಂದು ಮಸ್ತ್ ಮಲ್ಲ ದಿನ ಅಂತ ಬಂದು ಎನ್ನುಲಿ ಈ ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವಿಯರನ್ನ ಈ ದೇವಸ್ಥಾನನಿ ಜೀರ್ಣೋದ್ಧಾರ ಮಲ್ಪಡು ಅಂತಂದು ಸುಮಾರು ವರ್ಷದ ತಿಂಚಿ ಮಾತೆಲ್ಲ ಇನ್ನೊಂದಿತ್ತಿರು ಸಂಕಲ್ಪ ಎಲ್ಲ ಮಲ್ತಿರು ಎಂಕುಲ್ ಮಲ್ತಿನಿ ಸಂಕಲ್ಪ ಅವು ಮುಖ್ಯ ಆಗ್ತಿ ದೇವರನ್ನ ಸಂಕಲ್ಪ ಆವಡು ದೇವರಿಗೆ ಎನ್ನುಡಿಗೆ ಎನ್ನ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆವಡು ಅನ್ಕೊಂಡು ಅವು ದೇವರನ್ನ ಮನಸ್ಸಿಗೆ ಬರ್ತಂಡ ಮಾತ್ರ ಇಂಚಿನ ಬೇಲೆಲ್ಲ ಅವು ಅವರ ಸಾಧ್ಯ. ಈ ದೇವಸ್ಥಾನದ ಜೀರ್ಣೋದ್ಧಾರ ಆವಡು ಬಂದು ಬಹುಶಃ ಲಕ್ಷ್ಮೀ ನರಸಿಂಹ ದೇವರು ಇನ್ನು ಎಣ್ಣದೇರು ಬಹುಶಃ ಹಿಡಿದವರ ಮಾತ ಭಕ್ತರನ್ನಾಕಲ್ಲ ಒಟ್ಟು ಸೇರಿದ ಈ ದೇವಸ್ಥಾನ ಇನ್ನು ಶಿಲಾನ್ಯಾಸ ಮಲ್ಪುನ ಈ ಮಲ್ಲ ಭಾಗ್ಯ ಎಂಕ್ಲ ಚೀನ ತಿಕ್ಕುದು ದೇವರನ ಅವತಾರಡು ಮಸ್ತ್ ಅವತಾರ ಉಂಟು. ಮತ್ಸ್ಯ ಕೂರ್ಮ ವರಾಹ ಪಡೆದು ಬೇದ ನಮೂನಿದ ಅವತಾರಗಳು ಉಂಟು. ಈ ಮಾತಾ ಅವತಾರಗಳ ಮಸ್ತ್ ಒಂದು ವಿಶೇಷವಾದ ಅವತಾರ ಪಂಡ ಅವು ನರಸಿಂಹ ಅವತಾರ ಅನ್ಕೊಂಡು ದೇವರನ ಅವತಾರ ಎಂಚ ಪಂಡ ಅವು ಕಂಬಡದು ಬತ್ತಿ ದೇವರು ಅವು ಮನುಷ್ಯನ ಆಕಾರಲತ್ತು ಅಂಚಿದ ಪ್ರಾಣಿದ ಈ ಆಕಾರಲತ್ತು ಮೋನೆ ಸಿಂಹದ ಮೋನೆ ಎಂಗ್ ದೇಹ ಮಾತ್ರ ಅವು ಮನುಷ್ಯನ ದೇಹ ಇಂಚ ನರಮೃಗ ರೂಪದ ಇಪ್ಪಿನ ಈ ನರಸಿಂಹ ದೇವರು ಮಸ್ತ್ ವಿಶೇಷವಾದ ರೂಪ ಒಂದು ದೇವರನ ರೂಪ. ಅವನ್ ದೇವರನ್ನ ಮೋನೆ ತೂವರೆಗೆ ನರಸಿಂಹಲಕ ಮಸ್ತ್ ಉಗ್ರ ಅಂತ ಬಂದು ಎಂಗ್ಲಿಗೆ ತೋಜು ಅವು ದೇವರನ್ನ ಮೋನೆ ಮಾತ್ರ ಉಗ್ರ. ನರಸಿಂಹ ದೇವರನ್ನ ಉಡಲಡು ಮಸ್ತ್ ಅಪ್ಪೆನ ಪ್ರೀತಿ ಉಂಟು ಅಪ್ಪೆನ ಮೋಕೆ ಉಂಟು. ಎಂಕಲ್ ಮಾತ ಮೋನೆ ತೋವರೆಗೆ ಭಾರಿ ಪೊರ್ಲಿಪ್ಪುಂಡು ಎಂಕಲ್ ಮೋನೆ ಮಾತ್ರ ಪೊರ್ಲು ಉಡಲ್ಡು ಹಾತು ಮೋಕೆ ಪೂಜಿ ಎಂಕಲಿಗೆಲ್ಲ ದೇವರಿಗೆಲ್ಲ ಇಪ್ಪಿನ ವ್ಯತ್ಯಾಸ ಆತೆ.